ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ಷಷ್ಠಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜ್ಯೋತಿರ್ಮಂಡಲ ಪ್ರಚಾರ ವರ್ಣನೆ, ಅತಲ ವಿತಲಾದಿ ಸಪ್ತಲೋಕಗಳು, ಭೂಲೋಕಾದಿ ಸಪ್ತಲೋಕಗಳು, ಹೀಗೆ 14 ಲೋಕಗಳು, ಸೂರ್ಯ ಚಂದ್ರಾದಿ ಗ್ರಹಗಳು, ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಸೂರ್ಯನು ಪ್ರಾತಃ ಕಾಲ ಸಾಯಂಕಾಲವೆಂಬ 2 ಕಾಲಗಳಲ್ಲಿಯೂ
ಲೋಕಾಲೋಕ ಪರ್ವತವನ್ನು ಸಂಧಿಸುತ್ತಾನೆ. ಅಂತಹ ಹಗಲು ರಾತ್ರಿಯ ಸಂಧಿಕಾಲಕ್ಕೆ ಸಂಧ್ಯಾಕಾಲವೆಂದು ಹೆಸರು. ಉಷಾ ಎಂದರೆ ರಾತ್ರಿಯು, ವ್ಯುಷ್ಟಿ ಎಂದರೆ ಹಗಲು. ಇವುಗಳ ಸಂಬಂಧವೇ ಸಂಧ್ಯಾಕಾಲವು. ಸೂರ್ಯನನ್ನು ಸಂಧ್ಯಾಕಾಲಗಳಲ್ಲಿ ನುಂಗಲು ಬಂದಂಥ ದುರಾತ್ಮರೂ ಮಂದೇಹ ನಾಮಕರೂ ಆದ ರಾಕ್ಷಸರಿಗೆ ಬ್ರಹ್ಮದೇವನು ಈ ರೀತಿಯಾಗಿ ಶಾಪವನ್ನು ಕೊಟ್ಟಿರುವನು. ನಿಮ್ಮ ಶರೀರವು ಅಕ್ಷಯವನ್ನೂ ನಾಶವನ್ನೂ ಹೊಂದಲಿ, ಅಂದರೆ ನೀವು ಸಾಯಿರಿ ಮತ್ತು ಬದುಕಿರಿ ಎಂಬ ಶಾಪವನ್ನು ಕೊಟ್ಟನು. ಆ ಮಂದೇಹ ನಾಮಕರಾದ ರಾಕ್ಷಸರು 3 ಕೋಟಿಗಳಿರುವರು. ಅವರು ದುರಾತ್ಮರೂ ಪ್ರಖ್ಯಾತರೂ ಆಗಿರುವರು. ಅವರು ಸೂರ್ಯದೇವನನ್ನು ಪ್ರತಿ ದಿವಸದಲ್ಲಿಯೂ ಉದಯಿಸುವಂತೆ ಪ್ರಾರ್ಥಿಸುವರು ಮತ್ತು ಲೋಕವನ್ನು ತಾಪಗೊಳಿಸುವರು. ಸೂರ್ಯನನ್ನು ನುಂಗಲು ಇಚ್ಛಿಸುವರು. ಅನಂತರ ಸೂರ್ಯನಿಗೂ ಆ ರಾಕ್ಷಸರಿಗೂ ಅತಿ ಭಯಂಕರವಾದ ಯುದ್ಧವು ಸಂಭವಿಸುವುದು. ಅನಂತರ ಬ್ರಹ್ಮದೇವನು ದೇವೋತ್ತಮರಿಂದಲೂ ಬ್ರಾಹ್ಮಣೋತ್ತಮರಿಂದಲೂ ಕೂಡಿ ಸಂಧ್ಯಾವಂದನೆಯನ್ನು ಮಾಡುವಾಗ ಮಹಾಜಲವನ್ನು ಅರ್ಘ್ಯ ಪ್ರದಾನ ಮಾಡುವರು. ಆ ಅರ್ಘ್ಯವನ್ನು ಕೊಡುವಾಗ ಓಂಕಾರ ನಾಮಕ ಬ್ರಹ್ಮನನ್ನು ಸ್ಮರಿಸಿ ಗಾಯತ್ರಿ ದೇವಿಯನ್ನು ಅಭಿಮಂತ್ರಿಸಿ ಅರ್ಘ್ಯವನ್ನು ಕೊಡುವರು. ಈ ಅರ್ಘ್ಯೋದಕವು ವಜ್ರಭೂತವಾಗಿ ಆ ರಾಕ್ಷಸರನ್ನು ದಹಿಸುವುದು. ಅನಂತರ ಮಹಾ ತೇಜಸ್ವಿಯೂ ಮಹಾಕಾಂತಿ ಪರಾಕ್ರಮ ಇವುಗಳುಳ್ಳವನೂ ಆದ ಸೂರ್ಯದೇವನು ಪುನಃ ಉದಯಿಸಿ 1,00,000 ಯೋಜನಗಳಷ್ಟು ಮೇಲಕ್ಕೆ ಎದ್ದು ವೃದ್ಧಿಯನ್ನು ಹೊಂದಿ ಪ್ರಜ್ವಲಿಸುವನು. ಸೂರ್ಯದೇವನು ಆ ದಿನ ಮೊದಲುಗೊಂಡು ಪ್ರತಿದಿನದಲ್ಲಿಯೂ ಬ್ರಾಹ್ಮಣರಿಂದಲೂ ವಾಲಖಿಲ್ಯರೇ ಮೊದಲಾದ ಮುನಿಗಳಿಂದಲೂ ಕೃತಾರ್ಥರಾದ ಮರೀಚಿ ಮಹರ್ಷಿಗಳಿಂದಲೂ ಕೂಡಿ ಹೊರಡುವನು. 15 ನಿಮಿಷಗಳು 1 ಕಾಷ್ಠೆಯಾಗುವುದು. ಅಂತಹ 30 ಕಾಷ್ಠಗಳು 1 ಕಲೆಯಾಗುವುದು. 30 ಕಲೆಗಳು 1 ಮುಹೂರ್ತವು. ಆ 30 ಮುಹೂರ್ತಗಳು 1 ರಾತ್ರಿ ಹಗಲು ಎಂದರೆ 1 ದಿವಸವೂ ಆಗುತ್ತವೆ. ದಿವಸಗಳು ಅಹೋರಾತ್ರಿಗಳ ಭಾಗಗಳಿಂದ ಯಥಾಕ್ರಮವಾಗಿ ಹ್ರಾಸ ವೃದ್ಧಿಗಳನ್ನು ಹೊಂದುತ್ತವೆ. ಹೀಗೆ ಅಹೋರಾತ್ರಿಗಳು ಹ್ರಾಸ ವೃದ್ಧಿಯಾದರೂ ಕೂಡ ಸಂಧ್ಯಾ ಮುಹೂರ್ತ ಕಾಲವು ಮಾತ್ರ ಒಂದೇ ಸಮವಾಗಿರುತ್ತದೆ. ಅದು ಮಾತ್ರ ಹೆಚ್ಚು ಕಡಿಮೆಯಾಗುವುದಿಲ್ಲ. ಸೂರ್ಯನು ಕ್ರಾಂತ ವೃತ್ತದಿಂದ 3 ಮುಹೂರ್ತಗಳಲ್ಲಿದ್ದರೆ ಪ್ರಾತಃಕಾಲವಾಗುವುದು. ಅಂತಹ ಭಾಗಗಳು 1 ಅಹಸ್ಸಿನಲ್ಲಿ 5 ಇರುತ್ತದೆ. 15 ಮುಹೂರ್ತಗಳಾದರೆ 1 ಹಗಲಾಗುವುದು. ಅಂತಹ ಪ್ರಾತಃಕಾಲದಿಂದ 3 ಮುಹೂರ್ತವಾದರೆ ಸಂಗವ ಕಾಲವು. ಅದರಿಂದ 3 ಮುಹೂರ್ತಗಳು ಕಳೆದರೆ ಮಧ್ಯಾಹ್ನವು. ಆ ಮಧ್ಯಾಹ್ನದ 3 ಮುಹೂರ್ತಗಳು ಅತಿಕ್ರಾಂತವಾದರೆ ಅಪರಾಹ್ನವು. ಅದು ಕಳೆದರೆ ಸಾಯಾಹ್ನವೂ ಆಗುವುದು. ಹೀಗೆ 15 ಮುಹೂರ್ತಗಳಿಂದ 1 ಹಗಲಾಗುವುದು. 15 ಮುಹೂರ್ತಗಳು ಹಗಲಲ್ಲಿದ್ದರೆ ಆ ಅಹಸ್ಸಿಗೆ ವಿಶ್ವದಹಸ್ಸೆಂದು ನಾಮವು ಪ್ರಾಪ್ತವಾಗುವುದು. ಹೀಗೆ 15 ಮುಹೂರ್ತಗಳಿಂದ ಹಗಲು, 15 ಮುಹೂರ್ತಗಳಿಂದ ರಾತ್ರಿಯೂ ಆಗುತ್ತದೆ.
ದಕ್ಷಿಣಾಯನ ಉತ್ತರಾಯಣಗಳಲ್ಲಿ ಅಹೋರಾತ್ರಿಗಳು ವೃದ್ಧಿ ಹ್ರಾಸವಾಗುತ್ತವೆ. ಉತ್ತರಾಯಣದಲ್ಲಿ ಹಗಲು ರಾತ್ರಿಯನ್ನೂ, ದಕ್ಷಿಣಾಯಣದಲ್ಲಿ ರಾತ್ರಿಯು ಹಗಲನ್ನು ಗ್ರಾಸ ಮಾಡುತ್ತವೆ. ಅಂದರೆ ಉತ್ತರಾಯಣದಲ್ಲಿ ಹಗಲು ಅಧಿಕವಾಗಿಯೂ ರಾತ್ರಿಯು ಕಡಿಮೆಯಾಗಿಯೂ, ದಕ್ಷಿಣಾಯಣದಲ್ಲಿ ರಾತ್ರಿಯು ವೃದ್ಧಿಯಾಗಿಯೂ ಹಗಲು ಹ್ರಾಸವಾಗಿಯೂ ಇರುತ್ತವೆ. ಶರದ್ವಸಂತಗಳ ಮಧ್ಯದಲ್ಲಿ ವಿಷುವದ್ವೃತ್ತವು ಉಂಟಾಗುವುದು. ಆಗ ಚಂದ್ರನು ಅಹೋರಾತ್ರಿಗಳನ್ನೂ ಸಪ್ತ ಕಲೆಗಳನ್ನೂ ಭಕ್ಷಿಸುವನು. 15 ದಿವಸಗಳು ಒಂದು ಪಕ್ಷವಾಗುವುದು. 2 ಪಕ್ಷಗಳು ಒಂದೊಂದು ಮಾಸವಾಗುವವು. 2 ಮಾಸಗಳು ಒಂದು ಋತುವು, 3 ಋತುಗಳು ಒಂದು ಅಯನವು, 2 ಅಯನಗಳು ಒಂದು ವರ್ಷವೂ ಆಗುವವು. ನಿಮೇಷಾದಿಗಳಿಂದ ಕಾಲವು ಉಂಟಾಗಿದೆ. 15 ಕಾಷ್ಟಗಳಾದರೆ ಒಂದು ಕಾಲವು, 30 ಕಲೆಗಳು ಒಂದು ಕಾಷ್ಟವು, ಅಥವಾ 160 ಮಾತ್ರೆಗಳಾದರೆ ಒಂದು ಕಾಷ್ಟೆಯೂ ಆಗುತ್ತದೆ. 2362 ಮಾತ್ರೆಗಳಿಗೆ ಛಲೆ ಎಂಬ ನಾಮವು ಪ್ರಾಪ್ತವಾಗಿದೆ. 40,870 ಮಾತ್ರೆಗಳಿಗೆ ವೈದ್ಯುತಿ ಎಂಬ ಸಂಜ್ಞೆಯೂ ಬಂದಿರುತ್ತದೆ. ವೈದ್ಯುತಿಗೆ ವೇದ ಸಂಬಂಧದಲ್ಲಿ 400 ಸಂಖ್ಯೆಗಳನ್ನೇ ಹೇಳುತ್ತಾರೆ. ಅದರಲ್ಲಿ ಚರಾಂಶಗಳೇ ಮುಖ್ಯಗಳಾಗಿವೆ. ಇದರಲ್ಲಿಯೂ ನಾಡಿಗಳೇ ಮುಖ್ಯ ಕಾರಣಗಳಾಗಿವೆ. ಚತುಪ್ರಮಾಣಗಳಿಂದ ಕಲ್ಪಿತವಾದ 5 ಸಂವತ್ಸರಾದಿಗಳು ಲೋಕವಿಖ್ಯಾತವಾಗಿವೆ. ಯಾವುದು ಸರ್ವಕಾಲಗಳಿಗೂ ನಿಶ್ಚಾಯಕವಾಗಿದೆಯೋ ಅದಕ್ಕೆ ಯುಗವೆಂಬ ಸಂಖ್ಯೆಯು ವಿಧಿಸಲ್ಪಟ್ಟಿದೆ. ಆ 5ರಲ್ಲಿ ಮೊದಲನೆಯದು ಸಂವತ್ಸರವು, 2ನೆಯದು ಪರಿವತ್ಸರವು, 3ನೆಯದು ಇದ್ವತ್ಸರವು, 4ನೆಯದು ಅನುವತ್ಸರವು, 5ನೆಯದು ವತ್ಸರವೂ ಆಗಿವೆ. ಅವುಗಳ ಕಾಲಕ್ಕೆ ಪರಿ ಎಂಬ ಸಂಕೇತ ನಾಮವು ಜ್ಯೋತಿಷ್ಶಾಸ್ತ್ರ ಸಿದ್ಧವಾಗಿದೆ. 2000 ಪರ್ವಗಳು ಪೂರ್ಣವಾದರೆ ಸೂರ್ಯನಿಗೆ ಒಂದು ಯುಗವು. ಇಂತಹ ಯುಗಗಳು 1836 ಆದರೆ ಭಾಸ್ಕರನಿಗೆ ಒಂದು ಉದಯವಾಗುವುದು. ಈ ಪೂರ್ವದಲ್ಲಿ ನಿರೂಪಿಸಿದ 5 ವತ್ಸರಗಳಿಗೆ 30 ಋತುಗಳು, 10 ಅಯನಗಳು, 3500 ಅಹೋರಾತ್ರಿಗಳು, 60 ಮಾಸಗಳು ಸೂರ್ಯನಿಗೆ ಆಗುವವು. 30 ಅಹೋರಾತ್ರಿಗಳು ಕೂಡಿದರೆ ಸೂರ್ಯನಿಗೆ ಒಂದು ಮಾಸವಾಗುವುದು. 61 ಅಹೋರಾತ್ರಿಗಳಿಗೆ ಒಂದು ಧನು ಎಂಬ ಸಂಜ್ಞೆಯು ಬರುವುದು. 930 ಧನುಗಳು ಸೂರ್ಯನಿಗೂ ಮತ್ತು ಭುವನಕ್ಕೂ ಪ್ರಮಾಣವಾಗಿದೆಯೆಂದು ತಿಳಿಯಬೇಕು. ಪುರಾಣಗಳಲ್ಲಿ ಸೌರಮಾನ, ಚಾಂದ್ರಮಾನ, ನಕ್ಷತ್ರಮಾನ ಮತ್ತು ಸಾವನಮಾನವೆಂದು 4 ನಾಮಗಳು ಪ್ರಸಿದ್ಧವಾಗಿದೆಯೆಂದು ತಿಳಿಯಬೇಕು. ಮೇರುವಿನ ಉತ್ತರ ಭಾಗದಲ್ಲಿ ಗಗನಚುಂಬಿಯಾದ ಶೃಂಗವಂತವೆಂಬ ಪರ್ವತವು ಪ್ರಖ್ಯಾತವಾಗಿದೆ. ಅದಕ್ಕೆ 3 ಎತ್ತರವಾದ ಶಿಖರಗಳಿವೆ. ಅವು ಆಕಾಶವನ್ನು ಮುಟ್ಟುವಂತಿದೆ. ಆ ಶಿಖರಗಳಿಂದ ಆ ಶೃಂಗವಂತಗಿರಿಯು ಸರ್ವಲೋಕಗಳಲ್ಲಿಯೂ ಪ್ರಖ್ಯಾತವಾಗಿದೆ. ಆ ಶೃಂಗವಂತ ಪರ್ವತಕ್ಕೆ ಒಂದೇ ಮಾರ್ಗವಿರುವುದು. ಅದರ ವಿಸ್ತಾರವೂ ಸುತ್ತಳತೆಯೂ
ಪುರಾಣ ಪ್ರಖ್ಯಾತವಾಗಿರುವುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಭೃತಾಸುತಂ. ಶ್ರೀಕೃಷ್ಣಾಯ ನಮಃ.